ನೇಪಾಳನ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೇಪಾಳದವ್ರು ಜಾಸ್ತಿ ಇಲ್ವಾ ಇಲ್ಲಿ? ಅವ್ರನ್ನ ಯಾವತ್ತಾದ್ರೂ ನೀವು ಧ್ವನಿ ಎತ್ತಾ ಇದ್ದೀರಾ? ಅವ್ರಿಗಿಂತನೂ ಜಾಸ್ತಿ ಇದ್ದೀರಲ್ಲ ಸರ್. ಈ ದೇಶವನ್ನ ಜಗತ್ತಿನಲ್ಲಿ ಹಿಂದೂಗಳಿಗೆ ಇರಬೇಕಾದಂತ ಒಂದೇ ಒಂದು ದೇಶ ಅಂದ್ರೆ ಅದು ಭಾರತ. ಯಾರೆಲ್ಲ ಜಗತ್ತಿನ ಹಿಂದೂಗಳಿದ್ದಾರೆ, ಅದು ನೇಪಾಳದ ಹಿಂದೂ ಇರ್ಬೋದು, ಅದು ಪಾಕಿಸ್ತಾನದ ಹಿಂದೂ ಇರ್ಬೋದು, ಅದು ಬಾಂಗ್ಲಾದೇಶದ ಹಿಂದೂ ಇರ್ಬೋದು, ಅದು ಆಫ್ಘಾನಿಸ್ತಾನದ ಹಿಂದೂ ಇರ್ಬೋದು, ಶ್ರೀಲಂಕಾದ ಹಿಂದೂ ಇರ್ಬೋದು, ಜಗತ್ತಿನಲ್ಲಿ ಇಲ್ಲಿ ಕೇಳಿ, ಜಗತ್ತಿನಲ್ಲಿ ಯಾರೆಲ್ಲ ತುಳಿತಕ್ಕೆ, ಶೋಷಣೆಗೆ, ಇವತ್ತೇನು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಕೊಲೆಗಳಿಗೆ, ಇವೆಲ್ಲ ಬಾರಿ ಭಾರತಕ್ಕೆ ಬರುವಂತ ಪ್ರತಿಯೊಬ್ಬ ಹಿಂದೂಗೆ ಈ ದೇಶ ಅವನ ಕರ್ಮ ಗೊತ್ತಾಯ್ತಾನೆ. ಇದಕ್ಕೆ ನಾವು ವಿರೋಧಿಸಿದ್ದು NRC. ಮೊನ್ನೆ ಧಾರವಾಡಕ್ಕೆ ಹೋಗಿದ್ವಿ. ಅಲ್ಲಿಂದ 9 ಗಂಟೆಗೆ ಟ್ರೈನ್ ಇತ್ತು. ಬರೀ ಬಾಂಗ್ಲಾದೇಶಗಳೇ, ಕನ್ನಡ ಬರಲ್ಲ, ಇಂಗ್ಲೀಷ್ ಬರಲ್ಲ, ಏನು ಬರಲ್ಲ. ನಿಂತ್ಕೊಳ್ಳೋಕೆ ಜಾಗ ಕೊಡಲಿಲ್ಲ. 12 ಗಂಟೆ ಟ್ರೈನಿಗೆ ನಾನು ಬರಬೇಕಾಯ್ತು. ಈ ರೀತಿಯಲ್ಲಿ ಪ್ರತಿಯೊಂದು ಟ್ರೈನ್ನಲ್ಲಿಯೂ, ಬಸ್ನಲ್ಲಿಯೂ, ಗೊಂದಿನಲ್ಲಿ ಬರೀ ಬೆಂಗಾಲಿಸ್ಗಳೇ ಸೇರ್ಕೊಂಡಿದ್ದಾರೆ. ಈ ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ನಿಮ್ಮ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ನಿಮ್ಮ ಗೃಹ ಮಂತ್ರಿ ಏನು ಮಾಡ್ತಾ ಇದ್ದಾರೆ? ಟ್ರೈನ್ ಎಲ್ಲಿಂದ ಬಂತು? ಇದಕ್ಕೆ ಪೂರಕವಾಗಿ ಮಹೇಶ್ ಜಿನೂ ಉತ್ತರ ಕೊಡ್ಲಿ. ಚಲವಾದಿ ನಾರಾಯಣ ಸ್ವಾಮಿ ಅವರು ಕೇಂದ್ರ ರೈಲ್ವೆ ಮಿನಿಸ್ಟರ್ಗೆ ಪತ್ರ ಬರೆದಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಬರ್ತಾ ಇರುವ ರೈಲುಗಳನ್ನ, ಅಲ್ಲಿ ಬರ್ತಿರುವವರನ್ನ ಐಡೆಂಟಿಫೈ ಮಾಡಲಿಕ್ಕೆ ಸುಧಾರಿತ ವ್ಯವಸ್ಥೆ ತರಬೇಕು ಅಂತ ಹೇಳಿ. ಪಕ್ಷಾತೀತವಾಗಿ ಒಪ್ಕೊಳ್ಳೋಣ ನಟರಾಜ್ ಗೌಡ್ರೆ, ಇಂಥದ್ದೊಂದು ಚೆಕ್ಕಿಂಗ್ ವ್ಯವಸ್ಥೆ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆಯಾ ಇಲ್ವಾ? ನೋಡಿ, ಅವರು ಹೇಳ್ದಂಗೆ ಧಾರವಾಡದಿಂದ ರೈಲಲ್ಲಿ ಬಂದು ತುಂಬ್ಕೊಂಡ್ಬಂದ್ರು ಅಂತ, ರೈಲಲ್ಲಿ ಬರ್ತಾ ಇದ್ರು ಅಂತ. ರೈಲ್ವೆಗೆ ಸಪ್ರೇಟ್ ಆಗಿ ಪೊಲೀಸ್ ಇದೆ, ರೈಲ್ವೆ ಪೊಲೀಸ್ ಅಂತಾನೆ ಇದೆ. ರೈಲ್ವೆಗೆ ಯಾವ ರಾಜ್ಯ ಸರ್ಕಾರ, ಯಾವುದೇ ಇಡೀ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರಗಳು ಇಂಟರ್ಫಿಯರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರೈಲ್ವೆ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಇರೋದ್ರಿಂದ ಖಂಡಿತವಾಗಿ ಅವ್ರು ಹೇಳೋದು ಕರೆಕ್ಟ್ ಆಗಿದೆ. ಅಲ್ಲಿನ ಪ್ರಹ್ಲಾದ್ ಜೋಶಿ ಅವರಾಗ್ಬೋದು, ಅಥವಾ ಕೇಂದ್ರ ರೈಲ್ವೆ ಸಚಿವರಾಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಅವ್ರಿಗೆ ರೈಲ್ ಹತ್ತಕ್ಕೆ ಮುಂಚೆನೆ ಅವ್ರನ್ನ ವೆರಿಫೈ ಮಾಡಿ, ನೀವು ಹೇಳ್ದಂಗೆ ವೆರಿಫೈ ಮಾಡಿ, ಯಾರು ಬಾಂಗ್ಲಾದೇಶಿಗಳಂತ ರೈಲ್ವೆ ಮುಖಾಂತರ ಮಾಡ್ತಾರ, ನನಗೆ ಆಶ್ಚರ್ಯ ಆಗಿದೆ ಇದು ಈ ಪ್ರಶ್ನೆ. ಆದಾಗ್ಯೂ ಕೂಡ ರೈಲ್ವೆ ಮುಖಾಂತರ ಮಾಡ್ತಾರ, ಇಲ್ಲ ಕೇಂದ್ರ ಸರ್ಕಾರ ತಮ್ಮ ಪೌರತ್ವ ನೀತಿ ಮುಖಾಂತರ ಮಾಡ್ತಾರ, ಅದನ್ನ ಮಾಡಿ ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಮತ್ತು ನಾವು ಬೆಂಬಲ ಇದೆ. ನಾನು ಹೇಳಿದ್ನಲ್ಲ, UPI ಇದ್ದಾಗ ನಾವು 73,000 ಮಾಡಿದ್ದೀವಿ, ನೀವು NDA ಇದ್ದಾಗ ಕೇವಲ 6,000 ಮಾಡಿದ್ರೆ ನಿಮ್ಗೆ ಯೋಗ್ಯತೆ ಆಗಿಲ್ಲ. ನೀವು ಪುಸ್ತಕ ಮಾಡ್ಕೊಂಡು ಮಾಡ್ರಿ ಕೆಲಸ. ನಿಮ್ಗೆ ತಡೆದಿರೋರು ಯಾರ್ರಿ? ಸಂಪೂರ್ಣ ಬಹುಮತ ನಿಮ್ಗಿದೆ. 17 ವರ್ಷ ರೈಲ್ ಹತ್ತುವಾಗ ಚೆಕ್ ಮಾಡ್ಬೇಕು ಅವ್ರು. ಸರಿ, ರೈಲ್ ಇಳಿಯೋದು ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ನಾನು ಮತ್ತೆ ಕೇಳ್ತೀನಿ ನಟರಾಜ್ ಗೌಡ್ರೆ, ನಮ್ಮ ರಾಜ್ಯ ಒಳಗ್ ಬಿಟ್ಕೊಳ್ತಾ ಇರುವವರನ್ನ ಪರೀಕ್ಷೆ ಮಾಡಿ ಒಳಗ್ ಬಿಟ್ಕೊಳ್ತೀವಿ ಅನ್ನೋ ನಿರ್ಧಾರಕ್ಕೆ ನಮ್ಮ ರಾಜ್ಯ ಸರ್ಕಾರ ಬರ್ಲಿಕ್ಕೆ ಸಾಧ್ಯನೇ ಇಲ್ವಾ? ಕೇಂದ್ರ ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಕೇಂದ್ರ ಪರ್ಮಿಷನ್, ಯಾಕಂದ್ರೆ ರಾಜ್ಯಗಳ ಗಡಿಗಳಿಗೆ ಒಂದ್ ನಿಮಿಷ ಹೆಂಗ್ ವೆರಿಫೈ ಮಾಡ್ತೀರಿ? ಏನ್ ವೆರಿಫೈ ಮಾಡ್ತೀರಿ? ನೀನ್ ಕೇಂದ್ರ ಸರ್ಕಾರ, ನೀನು ತೆರಿಗೆ ತಗೊಳ್ಳೋದು ನೀನು, ಕೇಂದ್ರ ಗೃಹ ಮಂತ್ರಿ ನೀವು, ರಕ್ಷಣಾ ಮಂತ್ರಿ ನೀವು, ವಿದೇಶಾಂಗ ಮಂತ್ರಿ ನೀವು. ಬರೀ ಗುಜರಾತಿ ಉದ್ಯಮಿದಾರರ ಗುಲಾಮ್ಗಿರಿ ಮಾಡಿಬಿಟ್ಟು, ಜೀತ ಮಾಡಿಬಿಟ್ಟು ಕೆಲಸ ಮಾಡಿದ್ರೆ ಈ ರೀತಿಯ ಸಮಸ್ಯೆ ಬರಲ್ಲ. ಇವತ್ತು ಪಾಪ ಬಿಜೆಪಿ ಮಕ್ಕಳಿಗೆ, ಬಿಜೆಪಿಯ ಕಾರ್ಯಕರ್ತರಿಗೆ ಅಲ್ಲಿಗೆ ನಟರಾಜ್ ಗೌಡ್ರು ಒಪ್ಕೊಂಡ್ರು. ಮಹೇಶ್ ಜಿ, ರಾಜ್ಯ ಸರ್ಕಾರದ ಕೈಲಿ ಆಗೋದಿಲ್ಲ ಚೆಕ್ ಮಾಡಕ್ಕೆ. ಏನೇ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಲ್ಲ. ಒಂದು ರಾಜ್ಯದ ಆಂತರಿಕ ಸುರಕ್ಷತೆ ಅಂತಕ್ಕಂಥದ್ದು, ಅದು ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ರಾಜ್ಯದ ಸಬ್ಜೆಕ್ಟ್, ಅವ್ರದ್ದು ಕರ್ತವ್ಯ. ಒಂದು ನಿಮಿಷ ರೀ, ಮತ್ತೆ ಸ್ವಲ್ಪ ಮಾಹಿತಿ ಕೊರತೆ ಕೂಡ ಇದೆ ಅಂತಂದ್ರೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದ್ರೂ ಕೂಡ ಇಲ್ಲಿಯ ಪೊಲೀಸ್ ಅವರನ್ನು ಕೂಡ ಅದಕ್ಕೆ ನೇಮಕ ಮಾಡಲಾಗತ್ತೆ. ಯಾರೆಲ್ಲ ಪೊಲೀಸ್ ಇದೆಯಲ್ಲ, ಇವತ್ತು ಕರ್ನಾಟಕ ಪೊಲೀಸ್ ಅವ್ರನ್ನೇ ಅದಕ್ಕೆ DIG ಆಗಿ ನೇಮಕ ಮಾಡ್ತಕ್ಕಂಥದ್ದು ಆಯ್ತಾ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಇವತ್ತು ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರ ಬರೆದಿದ್ದೀವಿ ನಾವು. ಪತ್ರ ಬರೆದದ್ರಲ್ಲಿ ಏನಂತಂದರೆ, ಪಶ್ಚಿಮ ಬಂಗಾಳದಿಂದ ಇಷ್ಟೊಂದು ಟ್ರೈನ್ಗಳು ಬೆಂಗಳೂರಿಗೆ ಬರ್ತಾ ಇದೆ, ಮಾಲ್ಡಾದಿಂದ ಬೇರೆ ಬೇರೆ ಭಾಗದಿಂದ ಟ್ರೈನ್ಗಳು ಬರ್ತಾ ಇದೆ. ಇದಕ್ಕೆ ಹತ್ತತ್ರ 7,500 ಜನ ಏನು ಬರ್ತಿದ್ದಾರೆ, ಬಂದು ತಲುಪ್ತಿದ್ದಾರೆ. ಇವ್ರಿಗೊಂದು ಸ್ಕ್ರೀನಿಂಗ್ ಮಾಡುವಂಥ ಅವಶ್ಯಕತೆ ಇದೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸೇರಿ ಮಾಡಬೇಕಾಗಿರ್ತಕ್ಕಂಥದ್ದು. ಒಂದು ಅಲ್ಲಿ ಹತ್ತಬೇಕಾದ್ರೆ ಒಂದು ಮಾಡಬೇಕಾಗಿರೋಂಥದ್ದು, ಇಳಿದ ಮೇಲೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನು ಯಾರ್ದೋ ಮೇಲೆ ಜವಾಬ್ದಾರಿ ಹಾಕೋದಂತಲ್ಲ. ಇದು ಈ ದೇಶ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗರ ಅಪ್ಪಂದು ಅಲ್ಲ, BJP ಅವ್ರದ್ದು ಅಲ್ಲ, ಇದು ನಮ್ಮೆಲ್ಲರದು ದೇಶ. ಇದು ನನ್ನ ಜವಾಬ್ದಾರಿ. ಒಂದು ನಿಮಿಷ ಕೇಳಮ್ಮ, ಸುಮ್ಮನೆ ಏನೋ ಮಾತಾಡ್ಬೇಡ, ಇಲ್ಲಿ ಕೇಳಿಲಿ, ಕೇಳಮ್ಮ, ಇಲ್ಲಿ ಸುಮ್ಮನೆ ಮಾತಾಡಬೇಡಿ. ಆದ್ರಿಂದ ನಟರಾಜ್ ಗೌಡ್ರು ನಾ ಹೇಳ್ತೀನಿ ಕೇಳಿ, ಅವರು ಕರ್ತವ್ಯಗಳು ಸಂವಿಧಾನದ ಪ್ರಮಾಣ ವಚನ ತಗೊಂಡಿದ್ದಾರೆ. ಈ ದೇಶದ ಅಖಂಡತೆ, ರಕ್ಷಣೆ ಎಲ್ಲವೂ ಮಾಡ್ತೀನಿ ಅಂತ ಸಂವಿಧಾನದ
ತಗೊಂಡಂಥವ್ರು ಆ ಕೆಲಸ ಮಾಡ್ತಾ ಇಲ್ಲ. ಸರಿ. ಅವರು ಏನ್ ಮಾಡ್ತಾ ಇದ್ದಾರೆ, ಓಟಿನ ಸಲುವಾಗಿ ಗುಲಾಮ್ತನ ಮಾಡ್ತಾ ಇದ್ದಾರೆ. ಸರಿ, ಕಡೆಯದಾಗಿ ನನಗೆ ಬೇಕಾಗಿರೋದು ಸರ್, ನನಗೆ ಪಕ್ಷವೂ ಬೇಡ, ಧರ್ಮವೂ ಬೇಡ, ನಮಗೆ ನಮ್ಮೆಲ್ಲರಿಗೂ ನೀವೆಲ್ಲರೂ ಒಪ್ಕೊಳ್ತೀರಿ ಅಂತ ಭಾವಿಸ್ತಾ, ನಮಗೆ ಪಕ್ಷಗಳು ಬೇಡ, ಧರ್ಮವೂ ಬೇಡ, ನಮಗೆ ಬೇಕಾಗಿರೋದು ಸುರಕ್ಷಿತವಾದ ಭಾರತ, ಸುರಕ್ಷಿತವಾದ ಕರ್ನಾಟಕ. ಇಲ್ಲಿನ ಸುರಕ್ಷತೆಗೆ ಯಾರೇ ತೊಂದರೆ ಕೊಡ್ತಾರೆ ಅಂದ್ರೂ ನನ್ನ ಪ್ರಶ್ನೆ ಮುಗ್ದಿಲ್ಲ. ಇಲ್ಲಿನ ಸುರಕ್ಷತೆಗೆ ಯಾರೇ ತೊಂದರೆ ಕೊಡ್ತಾರೆ ಅಂತಂದ್ರೂ ಕೂಡ ಅವರನ್ನ ಹೊರಹಾಕೋ ಹೊಣೆಗಾರಿಕೆ ಎಲ್ಲರದ್ದು. ಹಾಗಾಗಬೇಕು ಅಂದರೆ ಏನು ಮಾಡಬೇಕು? ಕಡೆ 1 ನಿಮಿಷದ ರಿಯಾಕ್ಷನ್, ದಯವಿಟ್ಟು ಯಾರೂ ಇಂಟರ್ಫಿಯರ್ ಮಾಡಬೇಡಿ. ಸಾದಿಕ್ ಪಾಷಾ ಅವರಿಂದ ಪ್ರಾರಂಭವಾಗಿ ಅಕ್ರಮ ಬಾಂಗ್ಲಾದೇಶಿಗಳು ನಮ್ಮ ನೆಲದಲ್ಲಿ ಇರಬಾರ್ದು ಅಂದರೆ ಯಾರ ಕರ್ತವ್ಯ, ಯಾರು ಏನು ಮಾಡಬೇಕು? ಸಾದಿಕ್ ಪಾಷಾ ಅವರು. ಮೇಡಮ್, ಫಸ್ಟು ನೋಡಿ, ನಮ್ಮ ಕರ್ನಾಟಕ ಪೊಲೀಸು ಇದೆ, ಸೆಂಟ್ರಲ್ ಪೊಲೀಸ್ ಇದೆ, ಮತ್ತು ನಮ್ಮಂದು ಕರ್ತವ್ಯ ಇದೆ. ಏನನ್ನ ನಮ್ಗೆ ಮಾಹಿತಿಗೆ ಬಂದರೆ ನಾವು ತಿಳಿಸ್ಬೇಕು, ನಾವು ಇನ್ಫಾರ್ಮೇಷನ್ ಕೊಡಬೇಕು. ಇಂಥವ್ರು ಬಂದು ವಾಸ ಮಾಡ್ತಾ ಇದ್ದಾರೆ, ಇವರಿಂದ ನಮ್ಮ ದೇಶಕ್ಕೆ ಖತರ ಇದೆ, ಅದಕ್ಕೆ ಇವ್ರಿಗೆ ಇದು ಮಾಡಬೇಕು, ತನಿಖೆ ಮಾಡಿ ಅಂತ ನಾವು ಕರ್ತವ್ಯ ನಾವು ಮಾಡಬೇಕು. ಆದರೆ ಕಾನೂನು ಕೈನಲ್ಲಿ ತಗೊಂಡು ಮಾಡಬಾರ್ದು. ಅಂದರೆ ಒಬ್ಬರ ಮೇಲೆ ಹೋಗ್ಬಿಟ್ಟು ಒಬ್ಬನ ಹಿಡಿಯಕ್ಕೆ ಹೋಗ್ಬಿಟ್ಟು 10 ಜನಕ್ಕೆ ದೌರ್ಜನ್ಯ ಮಾಡೋದು ಅದು ತುಂಬ ತಪ್ಪು ಮೇಡಮ್. ಸರಿ, ನಟರಾಜಗೌಡ. ಕರೆಕ್ಟಾಗಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಇದೆ. ಕೇಂದ್ರ ಸರ್ಕಾರ ಜೊತೆಗೆ ಕೈ ಜೋಡಿಸಿ ಯಾರೇ ಅಕ್ರಮ ವಲಸಿಗಾರರಿದ್ರು ಕೂಡ ಅವರನ್ನ ಕಾನೂನುಬದ್ಧವಾಗಿ ತೆಗೆದುಕೊಂಡು ಹೋಗಿ ಅವರು ಡಿಪಾರ್ಟ್ ಮಾಡ್ತಾ ಬಂದಿದ್ದಾರೆ. ಇದು ನಿರಂತರ ಪ್ರಕ್ರಿಯೆ, 20 ವರ್ಷಗಳಿಂದ ಅದೇ ಮಾಡ್ತಾ ಇದ್ದಾರೆ. ಇವಾಗ ಕಡಿಮೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಆದಾಗ್ಯೂ ಕೂಡ ಅವರು ತುಂಬ ಬಾರ್ಡರ್ನು ಕಾಯಬೇಕು, ನುಸುಳುಕೋರು ಬರದಂಗೆ ತಡಿಬೇಕು. ಎರಡನೇದು ಇರ್ತಕ್ಕಂಥವ್ರನ್ನ ಅವ್ರು ಆಚೆ ಕಳಿಸ್ಬೇಕು. ಅದಕ್ಕೆ ಯಾರು ಅವ್ರನ್ನ ತಡೆದಿಲ್ಲ. ಅವ್ರಿಗೆ ಸಂಪೂರ್ಣ ಬೆಂಬಲ ರಾಜ್ಯ ಸರ್ಕಾರಗಳು ಕೊಡ್ತವೆ, ಪೊಲೀಸ್ ಇಲಾಖೆಗಳು ಕೊಡ್ತವೆ. ಅವರು ಕಾರ್ಯಪ್ರವೃತ್ತರಾಗಬೇಕು, ನಂಬರ್ 1. ಆದರೆ ಅದರ ಲೆಕ್ಕದಲ್ಲಿ ಬಿಜೆಪಿಗರು ಪ್ರಚೋದನೆ ಮಾಡುವಂಥದ್ದು, ಸುಳ್ಳುಗಳನ್ನು ಹೇಳುವಂಥದ್ದು, 25 ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು, ಆಮೇಲೆ ಸುಮ್ಮನೆ ಅಮಾಯಕ ಅದೇ ಭಾರತೀಯ ಮುಸಲ್ಮಾನ ಯುವಕನನ್ನ ಹೋಗಿ ಥಳಿಸಿ ಅಮಾಯಕ ಹಿಂದೂ ಯುವಕರು ಜೈಲ್ಗೆ ಹೋಗೋದು, ಇವೆಲ್ಲ ತಪ್ಪಿಸಬೇಕು. ಬಿಜೆಪಿ ಪ್ರಚೋದನೆ ಮಾಡೋದನ್ನ, ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು. ಕಾನೂನು ತಗೊಳ್ಳಿ, ಕೇಂದ್ರದಲ್ಲಿ ಅವರೇ ಇದ್ದಾರೆ, ನಮ್ಗೆ ಅವ್ರ ಬೆಂಬಲ, ಇಡೀ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಇದೆ, ಕೆಲಸ ಮಾಡಲಿ. ಅದು ಬಿಟ್ಟು ಪ್ರಚೋದನೆ ಕೊಡೋದನ್ನ ನಿಲ್ಲಿಸಲಿ ಅವರು. ಸರಿ, ರಜಾಕ್. ಮೇಡಮ್, 1947ರಲ್ಲಿ 15 ಆಗಸ್ಟ್ಗೆ ನಮಗೆ ಸಿಕ್ಕಿದ್ದು ಭಿಕ್ಷೆ 2014ರಲ್ಲಿ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳೋದು ನಾನಲ್ಲ, ಒಬ್ಬ BJPಯ ಸಂಸದೆ. ಈ ಮನಸ್ಥಿತಿಯಲ್ಲಿ ಇಟ್ಕೊಂಡು 2014ನ ನಂತರ ಎಲ್ಲವೂ ಚಂಗಾಸಿ ಎಲ್ಲ ಚೆನ್ನಾಗಿದೆ ಅಂತ ಹೇಳೋದು ಸರಾಸರಿ ತಪ್ಪಾಗುತ್ತೆ. ನಿಜವಾದ ಲೆಕ್ಕದಲ್ಲಿ 12 ವರ್ಷಗಳಾಯಿತು, ಇದುವರೆಗೂ ಒಂದು 400 ಕಿಲೋಮೀಟರ್ ಬಾರ್ಡ್ರನ್ನು ನಾವು ಫೆನ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇಲ್ಲಿಂದನೇ ಬರ್ತಿದ್ದಾರೆ ಅಂತ ಗೊತ್ತಲ್ವಾ? ಅಲ್ಲಿಂದ ಬಂದ ನಂತರ ನಾವು ಯಾಕೆ ಅವರನ್ನು ತಡೆ ಮಾಡ್ಕೊಂಡಿಲ್ಲ, ಸುಮ್ಮನೆ ಕೂತಿದ್ದೀವಿ? ಒಂದೇ ಒಂದು ಕಾರಣ ಇಲ್ಲಿದೆ, ಅಲ್ಲೇ ಇದೆ, ರೂಟ್ ಕಾಸ್ ಅಲ್ಲಿದೆ. ಇವ್ರು ಜಾಗ ಬಿಡ್ತಾ ಇಲ್ಲ. ಇಲ್ಲಿ ಕೂತ್ಕೊಂಡು ನಾವು ಇಲ್ಲ ಒಂದು ಸಂಧಿ ಇದೆ, ಅದರಲ್ಲಿ 100 ಮೀಟ್ರ್ ಈ ಕಡೆ 100 ಮೀಟ್ರ್ ಆ ಕಡೆ, ಆ ಥರ ಮಾತಾಡೋದಲ್ಲ. ಐದನ್ನ ಮಾಡಬೇಕು. ಒಂದು, ಕರ್ನಾಟಕ ಸರ್ಕಾರ ಸ್ಪೆಷಲ್ ಡ್ರೈವ್ ಅನ್ನ ಅಕ್ರಮ ಬಾಂಗ್ಲಾದೇಶಿ ನುಸುಳ್ಕೋರು ಯಾರಿದ್ದಾರೆ ಅದನ್ನ ಚೆಕ್ ಮಾಡುವುದಕ್ಕೆ ಒಂದು ವಿಶೇಷವಾದ ಟೀಮ್ ಅನ್ನ ಮಾಡಬೇಕು. ಸೆಕೆಂಡ್, ಅವ್ರಿಗೆ ಆಧಾರ್ ಕಾರ್ಡ್ ಯಾರು ಕೊಡ್ತಾ ಇದ್ದಾರೆ, ರೇಷನ್ ಕಾರ್ಡ್ ಯಾರು ಕೊಡ್ತಾ ಇದ್ದಾರೆ, ಅವ್ರಿಗೆ ವೋಟರ್ ID ಯಾರು ಕೊಡ್ತಾರೆ, ಬರ್ತ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ, ಅವ್ರ ಮೇಲೆ ದೇಶದ್ರೋಹದ ಅಪರಾಧವನ್ನು ದಾಖಲಿಸಬೇಕು. ಅಷ್ಟೇ ಅಲ್ಲ, ಇವತ್ತು ಇಲ್ಲಿಗಲ್ ಲ್ಯಾಂಡ್ ಅನ್ನ ಎನ್ಕ್ರೋಚ್ಮೆಂಟ್ ಮಾಡಿ ಅವರಿಗೆ ಲ್ಯಾಂಡ್ ಲಾರ್ಡ್ಗಳು ಅವರಿಗೆ ಇದನ್ನ ಕೊಡ್ತಾ ಇದ್ದಾರೆ ಅವ್ರ ಸ್ವಾರ್ಥಕ್ಕಾಗಿ. ಅಷ್ಟೇ ಅಲ್ಲ, ರಾಜಕಾರಣಿಗಳು ಅವರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ತಾ ಇದ್ದಾರೆ, ಅದರಲ್ಲಿ ಗಮನಕ್ಕೆ ಬರ್ತಾ ಇದೆ. ಅವ್ರ ಮೇಲೂ ಸಹ ದೇಶದ್ರೋಹದ ಅಪರಾಧವನ್ನು ದಾಖಲಿಸಬೇಕು. ಅಷ್ಟೇ ಅಲ್ಲ, UNHRC ಏನು ವಿಸಾ ತೆಗೆದುಕೊಂಡು ಅದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೇಂದ್ರ ಸರ್ಕಾರ ವಿಶೇಷ ಗಮನ ಕೊಡಬೇಕು. ಅಷ್ಟೇ ಅಲ್ಲ, ಇವತ್ತು ನಮ್ಮ ರಾಜ್ಯದಲ್ಲಿ ಮಾಧ್ಯಮದ ವರದಿ ಪ್ರಕಾರ 20 ಲಕ್ಷ ಏನು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರು ಏನು ಇದ್ದಾರೆ ಅಂತೇಳಿ ವರದಿ ಇದೆ. ಅದ್ರ ಬಗ್ಗೆ ಅದನ್ನು ವೋಟ್ ಬ್ಯಾಂಕಿಗಾಗಿ ದೇಶದ ಭದ್ರತೆ ಜೊತೆಗೆ ಕಾಂಪ್ರಮೈಸ್ ಮಾಡಬಾರ್ದು. ಇದು ಅತ್ಯಂತ ಅಪಾಯಕಾರಿ ಇದೆ. ಈ ಕೃತ್ಯವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ಮಾಡಬೇಕು. ಸ್ಟೇಟ್ ಶುರು ಮಾಡಬೇಕು ಮೊದಲು. ಆಯ್ತು, ಎಲ್ಲರೂ ಅಂತ ಬಿಜೆಪಿ ಸ್ಟೇಟ್ ಶುರು ಮಾಡಬೇಕು. ಎಲ್ಲರೂ ಅಂತ ಅವರೇ ಒಪ್ಕೊಂಡಿದ್ದಾರೆ ಸರ್. ಫಸ್ಟ್ ಶುರು ಆಗಲ್ಲ ಎಲ್ಲಾದ್ರೂ. ಆಯ್ತು ಸರ್, ನೋಡಿ, ಎಲ್ಲಕ್ಕಿಂತ ಒಟ್ಟು ಪ್ರಥಮ ಆಗ್ಬೇಕಾಗಿರೋದು ಇಡೀ ನಮ್ಮ ದೇಶ ಜನ ಇದು ನನ್ನ ದೇಶ ಅಂತ ಮೊದಲು ನನಗೆ ಅನ್ನಿಸ್ಬೇಕಾಗಿರೋದು. ನನ್ನ ದೇಶ ಅಂತಕ್ಕಂಥ ಮಾಹೂಲ್, ನನ್ನ ದೇಶ ಅಂತಕ್ಕಂಥ ಪ್ರಥಮ ರಾಷ್ಟ್ರಭಕ್ತಿ ನಮ್ಮ ದೇಶದಲ್ಲಿ ಜಾಗೃತಿ ಆಗಬೇಕಾಗಿತ್ತು. 75 ವರ್ಷಗಳ ನಂತರನೂ ಅದು ಆಗಲಿಲ್ಲ. ಅದಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಇದಕ್ಕೆ ಮೊದಲ ಪ್ರಶ್ನೆ ಏನಂತಂದ್ರೆ, ಈ ದೇಶದಿಂದ ಕಾಂಗ್ರೆಸ್ ಮುಕ್ತ ಆದಾಗ ನಮ್ಮ ದೇಶದ ಎಲ್ಲ ಸಮಸ್ಯೆಯು ಮುಕ್ತ ಆಗುತ್ತೆ. ಈ ದೇಶ ಡೆಮಾಕ್ರಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಿಂತಿರೋ ದೇಶಕ್ಕೆ ನೀವು ಕಾಂಗ್ರೆಸ್ ಮುಕ್ತ ಮಾಡುವ ಕಲ್ಪನೆ ನಿಮ್ದಾದ್ರೆ, ನಾಗರಿಕರಾಗಿ ನಮಗೆ ವಿರೋಧ ಪಕ್ಷ ಬೇಕು ಸರ್. ನೀವು ಕಾಂಗ್ರೆಸ್ ಮುಕ್ತ ಮಾಡ್ಲಿಕ್ಕೆ ಮುಂಚೆ ಬಾಂಗ್ಲಾದೇಶಿ ಮುಕ್ತ ಮಾಡಿ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿ. ಅದಕ್ಕೇನ್ ಮಾಡ್ಬೇಕು ಅನ್ನೋದನ್ನ ಆಯ್ತು, ಅದಕ್ಕೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಂಡು. ಕಾಂಗ್ರೆಸ್ ಮುಕ್ತ ಅಂದ್ರೆ ರಾಜಕೀಯ ಪಾರ್ಟಿ ಅಲ್ಲ.
ಕಾಂಗ್ರೆಸ್ ಮುಕ್ತ ಅಂತಂದ್ರೆ ಒಂದು ಮನಸ್ಥಿತಿ. ಹೌದು, ಸಂವಿಧಾನ ಕಾಂಗ್ರೆಸ್ಸಿನ ಮುಕ್ತ ಅಂತಂದ್ರೆ ಒಂದು ಮನಸ್ಥಿತಿ. ಕಾಂಗ್ರೆಸ್ ಅಂತವರು ತಮ್ಮ ಸ್ವಾರ್ಥಕ್ಕೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ತಂದವರು. ಈ ರಾಜ್ಯದ ಪೊಲೀಸ್ ಯಾಕೆ ಕೆಲಸ ಮಾಡಲಿಲ್ಲ? ಈ ರಾಜ್ಯದಲ್ಲಿ ಡಿಪೋರ್ಟೇಷನ್ ಯಾಕೆ ಡಿಪೋರ್ಟ್ ಮಾಡಲಿಲ್ಲ? ಈ ದೇಶದ ನನ್ನ ಸಮಸ್ಯೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ನನಗೆ ಯಾಕೆ ಅನ್ನಿಸ್ಲಿಲ್ಲ? ಯಾಕೆ ಅನ್ನಿಸ್ಲಿಲ್ಲ ಅಂತಂದ್ರೆ ಈ ಮನಸ್ಥಿತಿ ಇದೆಯಲ್ಲ, ಓಲೈಸ್ಬೇಕು, ಓಟ್ಗೋಸ್ಕರ ಓಲೈಸ್ಬೇಕು ಅಂತ ಈ ಕಾರಣಕ್ಕೋಸ್ಕರ ಆಗಿರುವಂತದ್ದು. ಇದನ್ನು ಹೋಯ್ತು ಅಂತಂದ್ರೆ ಇದು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾವ ಪಕ್ಷ ಓಲೈಕೆ ಮಾಡುತ್ತೋ ಮೇಡಮ್ ಥ್ಯಾಂಕ್ ಯು. ಯಾವ ಪಕ್ಷ ಓಲೈಕೆ ಮಾಡುತ್ತೋ, ಯಾವ ಪಕ್ಷ ವೋಟ್ ಬ್ಯಾಂಕ್ಗೋಸ್ಕರ, ಚುನಾವಣೆಗಳಿಗೋಸ್ಕರ ದೇಶದ ಭದ್ರತೆಯನ್ನು ಕಾಂಪ್ರಮೈಸ್ ಮಾಡುತ್ತೋ ನಮಗೆ ಗೊತ್ತಿಲ್ಲ. ಯಾವ ಹಿಂದೂ ಸಂಘಟನೆಗಳು ಹೋಗುತ್ತೋ, ಯಾವ ಮುಸಲ್ಮಾನ್ ಸಂಘಟನೆಗಳು ಸುಮ್ಮನೆ ಇರುತ್ತೋ ನಮಗೂ ಗೊತ್ತಿಲ್ಲ. ಆದರೆ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ರಿಪಬ್ಲಿಕ್ ಕನ್ನಡ ಅಂತೂ ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳ ವಸಾಹತನ್ನು ಗುರುತಿಸುವ ಕಾರ್ಯ, ಪೊಲೀಸ್ ಇಲಾಖೆಗೆ ನಟರಾಜ್ ಗೌಡ್ರೆ ತಿಳಿಸುವ ಕಾರ್ಯವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನಾವಂತೂ ನೋ ಕಾಂಪ್ರಮೈಸ್ ಪಾಲಿಸಿ ಮೂಲಕ ಈ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಅದಕ್ಕೆ ರಾಜಕೀಯ ಪಕ್ಷದ ಬೆಂಬಲ ಸಿಕ್ಕರೂ ಅಷ್ಟೇ, ಸಿಗದೇ ಇದ್ರೂ ಅಷ್ಟೇ ಅಂತ ಹೇಳ್ತಾ ಈ ಚರ್ಚೆ ಇಲ್ಲಿಗೆ ಮುಗಿಯೋದಿಲ್ಲ. ಎಲ್ಲಿವರೆಗೂ ಬಾಂಗ್ಲಾದೇಶಿಗಳ ವಿರುದ್ಧ ನಮ್ಮ ರಾಜ್ಯದಲ್ಲಿ ಸರಿಯಾದ ಕ್ರಮ ಆಗೋದಿಲ್ವೋ ಅಲ್ಲಿವರೆಗೂ ನಮ್ಮ ಈ ಪ್ರಯತ್ನ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ.